ದ ರೆಕಾರ್ಡಿಂಗ್. ಓಕೆ, ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ. ಜಸ್ಟ್ ಲೆಟ್ಸ್ ಟ್ರೈ. ಓಕೆ, ಇಂಗ್ಲೀಷಲ್ಲಿ ಹೇಳ್ತಾ ಹೋಗಿ. ಸಿಂಪಲ್. ಶುಭೋದಯ ಅಂತ ಕನ್ನಡದಲ್ಲಿ ಹೇಳಲ್ಲ, ಬಟ್ ಗುಡ್ ಮಾರ್ನಿಂಗ್ ದ ಅರ್ಥ ಈಸ್ ಶುಭೋದಯ. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಶುಭರಾತ್ರಿ. Good night. Good night. ನೀವು ಹೇಗಿದ್ದೀರಾ? How are you? How are you? ನಾನು ಚೆನ್ನಾಗಿದ್ದೀನಿ. I am fine, thank you. I am fine, thank you. ಕನ್ನಡದಲ್ಲಿ ನೋಡಿ ಧನ್ಯವಾದಗಳು ಅಂತ ಹೇಳಲ್ಲ, ಅಲ್ಲಿ ಇಂಗ್ಲೀಷಲ್ಲಿ ಇರೋದ್ರಿಂದ ನಾನು ಅದನ್ನು ಕೊಟ್ಟಿದ್ದೀನಿ, ಬಿಕಾಸ್ ಅದು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಇದೇನು ಇಲ್ಲಿ ಥ್ಯಾಂಕ್ ಯು ಇದೆ, ಇಲ್ಲಿ ಇಲ್ವಲ್ಲ ಅಂತ. ಓಕೆ, ಜಸ್ಟ್ ಯು ಜಸ್ಟ್ ಗೋ ಥ್ರೂ ಇಂಗ್ಲೀಷ್ ಫ್ರೇಸಸ್ಸನ್ನು ಫೋಕಸ್ ಜಾಸ್ತಿ ಮಾಡಿ. ವಾಟ್ ಈಸ್ ಯೋರ್ ನೇಮ್? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಾನೇ ಹೇಳಿದ್ನ, ನಿಮ್ಮ ಹೆಸರೇನು? What's your name? What's your name? ನನ್ನ ಹೆಸರು ಡ್ಯಾನ್. My name is. ಹೇಳಿ ನಿಮ್ಮ ಹೆಸರನ್ನ. My name is Hemalata. My name is Hemalata. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? Where are you going? Where are you going? ಓಕೆ, ನಾನು ಕನ್ನಡದಲ್ಲಿ ಒಂದು ಸಲ ಕೇಳ್ತೀನಿ, ನೀವು ಇಂಗ್ಲೀಷಲ್ಲಿ 2 ಸಲ ಹೇಳಬೇಕು. ರೈಟ್? ನಾನು ಮನೆಗೆ ಹೋಗ್ತಿದ್ದೀನಿ. I am going home. I am going home. ಇದರಲ್ಲಿ ನೋಡಿ, ನಾವು ಕಾಮನ್ ಆಗಿ ಕ್ಯಾಶುವಲ್ ಇಂಗ್ಲೀಷ್, ಕನ್ನಡ ಆಡು ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಮಾತಾಡೋದು ನಾನು ಮನೆಗೆ ಹೋಗ್ತಿದ್ದೀನಿ ಅಥವಾ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮಲ್ಲಿ ಕೆಲವರು ಬೀದರ್, ಗುಲ್ಬರ್ಗ, ಧಾರವಾಡ, ರಾಯಚೂರು ಈ ಕಡೆ ಇರೋರು ಹೋಗಕತ್ತೀನಿ ಅಂತ ಹೇಳ್ತೀರಾ. ನೀವು ಹಾಗೆ ಹೇಳಿ, ನಾನು ಮನೆಗೆ ಹೋಗುತ್ತಿದ್ದೇನೆ ಅಂತ ಹೇಳಬೇಡಿ, ನಾನು ಮನೆಗೆ ಹೋಗಕತ್ತೀನಿ. ಹೀಗೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಸಮಯ ಎಷ್ಟು? What is the time? What is the time? ವಾಟ್ಸ್ ದ ಟೈಮ್ ಇಸ್ ಆಲ್ಸೋ ಓಕೆ. ಟೈಮ್ ಎಷ್ಟು ನಾವು ಕೇಳೋದು, ಟೈಮ್ ಎಷ್ಟು. Okay. ಆಲ್ರೈಟ್. ದಯವಿಟ್ಟು ಇಲ್ಲಿ ಬನ್ನಿ. Please come here. Please come here. ಹೇಮಲತಾ, ಇಟ್ ವುಡ್ ಬಿ ಬೆಟರ್ ಇಫ್ ಯು ಲೋವರ್ ಯೋರ್ ಸ್ಪೀಡ್. ಸ್ವಲ್ಪ ನಿಧಾನಕ್ಕೆ ಹೇಳಿ. Okay, sir. ನೀವೇನು ಮಾಡ್ತಾ ಇದ್ದೀರಾ? What are you doing? What are you doing? ನಾನು ಊಟ ಮಾಡ್ತಿದ್ದೀನಿ. I am eating food. I am eating food. ನಿಮಗೆ ನೀರು ಬೇಕಾ? Do you want water? Do you want water? ಹೌದು, ದಯವಿಟ್ಟು. Yes, please. Yes, please. ಎಸ್ ಪ್ಲೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಹೌದು ದಯವಿಟ್ಟು ಅಂತ ಹೇಳಲ್ಲ, ಬಟ್ ಅದರದ್ದು ಮೀನಿಂಗ್ ಹಾಗೆ ಬರುತ್ತೆ. ಇಲ್ಲ, ಬೇಡ. No, thank you. No, thank you. ನೀವು ನನಗೆ ಸಹಾಯ ಮಾಡ್ಬೋದೇ? Can you help me? Can you help me? ಕ್ಷಮಿಸಿ. Excuse me. Excuse me. ಎಕ್ಸ್ಕ್ಯೂಸ್ ಮೀ ಅಂತ ಹೇಳೋದು ತುಂಬ ಜನ ಕ್ಷಮಿಸಿ ಅಂತ ಅಂದ್ಕೊಳ್ಳೋದಿಲ್ಲ, ಯಾಕೆಂದರೆ ಅದು 2 ಪದ ಇದೆಯಲ್ಲ ಅಂತ. ಕ್ಷಮಿಸಿ ಅಂದರೆ ಎಕ್ಸ್ಕ್ಯೂಸ್ ಮೀ. ಇಂಗ್ಲೀಷಲ್ಲಿ ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ ಯಾರಿಗಾದರೂ ಯಾರನ್ನಾದ್ರೂ ಏನಾದರೂ ಕೇಳಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ತೀವಿ. ಕ್ಷಮಿಸಿ ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡೋದಿಲ್ಲ. ಓಕೆ, ಕನ್ನಡದಲ್ಲಿ ಯೂಸ್ ಮಾಡೋ ಕ್ಷಮಿಸಿಗೂ ಇಂಗ್ಲೀಷಲ್ಲಿ ಯೂಸ್ ಮಾಡೋ ಕ್ಷಮಿಸಿ, ಇಂಗ್ಲೀಷಲ್ಲಿ ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೀವು ಯಾರನ್ನಾದ್ರೂ ಏನಾದರೂ ಕೇಳೋಕ್ಕೆ ಹೋಗಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿಬಿಟ್ಟು ಆಮೇಲೆ ಕೇಳ್ತೀರ. ಸಾರಿ ಅಂತ ಏನು ಹೇಳಲ್ಲ, ಕ್ಷಮಿಸಿ ಅಂತ ನಾವು ಕನ್ನಡದಲ್ಲಿ ಕೇಳಲ್ಲ. ಇಟ್ಸ್ ಓನ್ಲಿ ಇನ್ ಇಂಗ್ಲೀಷ್. ನನಗೆ ಗೊತ್ತಿಲ್ಲ. I don't know. I don't know. ಮತ್ತೆ ಸಿಗೋಣ. See you later. See you later. ಎಚ್ಚರಿಕೆಯಿಂದ ಇರಿ. Be careful. Be careful. ಬಿ ಕೇರ್ಫುಲ್ ಅಂತ ಹೇಳಬಾರ್ದು, ಬಿ ಕೇರ್ಫುಲ್. ಸೊ Be ಟೋನ್ careful. ಕೆಳಗಿಳ್ಬೇಕು. ಬಿ ಕೇರ್ಫುಲ್. Be careful. ಎಲ್ಲವೂ ಸರಿಯಾಗಿದೆ. Everything is okay. Everything is okay. ಎಲ್ಲ ಸರಿ ಇದೆ ಅಂತ ನಾವು ಹೇಳ್ತೇವೆ. ಎಲ್ಲ ಸರಿ ಇದೆ ಅಥವಾ ಎಲ್ಲವೂ ಸರಿಯಾಗಿದೆ. ತುಂಬ ಬಿಸಿ ಇದೆ. It's very hot. It's very hot. ಇಲ್ಲಿ ನೋಡಿ, ಇಟ್ ಈಸ್ ವೆರಿ ಹಾಟ್.
ಇದು ತುಂಬ ಬಿಸಿ ಇದೆ ಅಥವಾ ತುಂಬ ಬಿಸಿ ಇದೆ ಅಂತಲೂ ಹೇಳ್ಬೋದು. ಇಟ್ಸ್ ವೆರಿ ಹಾಟ್, ಇದು ತುಂಬ ಬಿಸಿಯಾಗಿದೆ ಅಥವಾ ಇದು ತುಂಬ ಬಿಸಿ ಇದೆ ಅಂತಲೂ ಹೇಳ್ಬೋದು. ಓಕೆ, ಎರಡು ಥರನೂ ಹೇಳ್ಬೋದು. ರೈಟ್, ನೆಕ್ಸ್ಟು ಯಾವುದು, ಕಮ್ ಕ್ವಿಕ್ಲಿ ಅಲ್ವಾ? ಬೇಗ ಬನ್ನಿ. Come quickly. Come quickly. ಏನಾಯಿತು? What happened? What happened? ಸೊ ಏನಾಯಿತು, ಅದು ವಾಟ್ ಇದೆ, ಏನಿದೆ, ಏನು ಆಯಿತು. ಹ್ಯಾಪನ್ಡ್, ಹ್ಯಾಪನ್ಡ್ ಅನ್ನೋದು ಆಗುವುದಕ್ಕೆ ಹ್ಯಾಪನ್ಡ್, ಹ್ಯಾಪನ್ ಆಗು, ಹ್ಯಾಪನ್. ಎಲ್ಲ ಆಗು ಅನ್ನೋದು ಹ್ಯಾಪನ್ ಅಂತ ಬರಲ್ಲ. ನನಗೆ ಹಸಿವಾಗಿದೆ. I am